ದರ್ಶನ್ ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅವರ ಕ್ರೌರ್ಯತೆಗೆ ಇನ್ನಷ್ಟು ಎಕ್ಸಾಂಪಲ್ಗಳು ಸಿಗ್ತಾ ಇದೆ. ಕೇವಲ ರಿಪೀಸ್ ಪಟ್ಟಿಯಿಂದ ಮಾತ್ರ ಹಲ್ಲೆ ಮಾಡಲಿಲ್ಲ ಅಲ್ಲಿ. ಇದರಿಂದಲೇ ಸ್ವಾಮಿ ಮೆದುಳಿನಲ್ಲಿ ಹೆಪ್ಪುಗಟ್ಟಿದೆ. ರಕ್ತಸ್ರಾವ ತೀವ್ರವಾಗಿ ಆದಂತಹ ಪರಿಣಾಮ ಸಾವು ಸಂಭವಿಸಿದೆ ಅನ್ನೋದು ಕೂಡ ಕಾಸ್ ಆಫ್ ಡೆತ್ ಅಲ್ಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕಾಸ್ ಆಫ್ ಡೆತ್ ಅಲ್ಲೂ ಕೂಡ ವೈದ್ಯರು ಇದನ್ನ ಅಬ್ಸರ್ವ್ ಮಾಡಿರೋದು ತಿಳಿದು ಬರ್ತಾ ಇದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೇವಲ ರಿಪೀಸ್ ಪೆಟ್ಟಿಗೆನ ಮಾತ್ರ ಅಲ್ಲಿ ಯೂಸ್ ಮಾಡಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕಾಸ್ ಆಫ್ ಡೆತ್ ಇಡೀ ಕೇಸು ಸ್ಟ್ರಾಂಗ್ ಆಗುತ್ತಾ ಅಥವಾ ಬಿದ್ದೋಗುತ್ತಾ ಅನ್ನೋದನ್ನ ಡಿಸೈಡ್ ಮಾಡುವಂತಹ ಒಂದು ರಿಪೋರ್ಟು ರಿಸಲ್ಟು. ಸೊ ಅದರಲ್ಲಿ ಇವರ ಮೃಗೀಯ ವರ್ತನೆ ಬಗ್ಗೆ ಕೂಡ, ಅಂದರೆ ಹೇಗೆ ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ತಿಳಿಸೋ ಕೆಲಸ ಆಗಿದೆ. ಸೊ ಇದು ತನಿಖೆಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಮತ್ತು ಕೋರ್ಟ್ ಈ ಕೊಲೆನಲ್ಲೂ ಕೂಡ ಹೀನಸ್ ಕ್ರೈಮ್ ಅನ್ನೋದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಅದಕ್ಕೆ ಇದು ಪೂರಕವಾಗುತ್ತಾ ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ ಏನಿರುತ್ತೆ, ಮರಣೋತ್ತರ ಪರೀಕ್ಷೆ ವರದಿ ಪ್ರೈಮ್ ಎವಿಡೆನ್ಸ್ ಆಗಿ ಉಳಿದುಕೊಳ್ಳುವಂಥದ್ದು. ಯಾಕೆಂದ್ರೆ ಕಾಸ್ ಆಫ್ ಡೆತ್ ಯಾವ ರೀತಿಯಾಗಿದೆ, ಜೊತೆಗೆ ಇನ್ನು ಸತ್ತಂತ ವ್ಯಕ್ತಿ ಯಾವ ರೀತಿಯಲ್ಲಿ ಸತ್ತಿದ್ದಾನೆ, ಜೊತೆಗೆ ಆತನ ಮೇಲೆ ಯಾವ ಆಯುಧಗಳಿಂದ ಅಥವಾ ಯಾವ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ, ಜೊತೆಗೆ ಆತನ ದೇಹದ ಮೇಲಾಗಿರುವಂತಹ ಇಂಜುರಿಗಳ ಏನು ಯಾವ ರೀತಿ ಇರ್ತವೆ ಮತ್ತು ಹೀನಸ್ ಕ್ರೈಮ್ ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡುವಂಥದ್ದು ಮರಣೋತ್ತರ ಪರೀಕ್ಷೆಯ ವರದಿಯೇ ಕೊಲೆ ಪ್ರಕರಣಗಳಲ್ಲಿ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುವಂಥದ್ದು. ಯಾಕೆಂದ್ರೆ ಈ ರೇಣುಕಾಸ್ವಾಮಿ ಏನಿದೆ, ರೇಣುಕಾಸ್ವಾಮಿಯ ಹತ್ಯೆ ನಡೆದ ಸಂದರ್ಭದಲ್ಲಿ ಆತನನ್ನ ಕಟ್ಟು ಹಾಕಿದ್ರು. ಅಂದ್ರೆ ರಿಮೈಂಡ್ ಕಾಪಿಲೆ ಹೇಳಿರುವಂಥದ್ದು ಹಗ್ಗ, ದೊಣ್ಣೆ, ಜೊತೆಗೆ ರಿಪೀಸ್ ಪಟ್ಟಿ, ಇದೆಲ್ಲದ್ರಿಂದನೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರು. ಆದ್ರೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಒಂದು ವರದಿ ಕೂಡ ಬರ್ತಾ ಇದೆ, ಬಲವಾದ ಕಬ್ಬಿಣದ ತುಂಡಿನಿಂದ ಹಲ್ಲೆ ಮಾಡಿರುವಂಥದ್ದು ತಲೆ ಮೇಲೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದೆ. ಆ ಮಾಹಿತಿ ಪ್ರಕಾರ ಆತನ ತಲೆಯನ್ನ ಸಾವು ಸಂಭವಿಸೋದಕ್ಕಿಂತ ಮುಂಚೆ ಒಂದು ಟ್ರಕ್, ಅಂದ್ರೆ ಏನು ಶೆಡ್ ಏನಿತ್ತು, ಶೆಡ್ನ ತುಂಬಾ JCBಗಳಿರ್ಬೋದು, ಟ್ರಕ್ಗಳಿರ್ಬೋದು, ಮತ್ತೆ ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು, ಇವೆಲ್ಲ ಕೂಡ ಅಲ್ಲಿ ನಿಂತಿದ್ವು. ಆ ಟ್ರಕ್ಗೆ ಹೊಡೆಸಿ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಆತನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಯಾಕಂದ್ರೆ ಒಬ್ಬ ಮನುಷ್ಯನ ತಲೆ ಏನು ಕಲ್ಲಿನಷ್ಟೇ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿದ್ದ ಸಂದರ್ಭದಲ್ಲಿ ಅಷ್ಟೇ ಗಟ್ಟಿಯಾದಂತ ವಸ್ತುವಿನಿಂದ ಆತನ ತಲೆಗೆ ಹಲ್ಲೆಯನ್ನ ಮಾಡಿದ್ರೆ ಮಾತ್ರ ಈ ರೀತಿಯಲ್ಲಿ ಇಂಟರ್ನಲ್ ಇಂಜುರಿ ಆಗುವಂಥದ್ದು, ರಕ್ತ ಹೆಪ್ಕಟ್ಟುವಂಥದ್ದು ಮತ್ತು ರಕ್ತಸ್ರಾವವಾಗಿ ಸಾವು ಸಂಭವಿಸುತ್ತದೆ. ಅಂದ್ರೆ ಆಕ್ಸಿಜನ್ ಯಾವಾಗ ಸಪ್ಲೈ ಆಗಲ್ಲ, ಸಪ್ಲೈ ಆಗದ ಸಂದರ್ಭದಲ್ಲಿ ಈ ರೀತಿಯ ಸಾವುಗಳು ಸಂಭವಿಸುವಂತ ಪರಿಸ್ಥಿತಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡ್ತಾ ಬರ್ತಾರೆ. ಮತ್ತು ಆತನ ದೇಹದ ಮೇಲೆ ಆಗಿರುವಂತಹ ಗಾಯಗಳು, ಯಾಕಂದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಆದಂತಹ ಗಾಯ, ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅನುಮಾನ ಹುಟ್ಟುತ್ತಾ ಇತ್ತು, ಆತನ ಮರ್ಮಾಂಗಕ್ಕೆ ಹೊಡೆದು ಹತ್ಯೆಯನ್ನ ಮಾಡಿರ್ಬೋದು. ಮರ್ಮಾಂಗಕ್ಕೆ ಹೊಡೆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ಪುರುಷ ಮೃತಪಡಬೇಕು ಅಂದ್ರೆ ಆತನಿಗೆ ಹೃದಯಾಘಾತ ಆಗ್ಬೇಕು. ಅಂದ್ರೆ ಮರ್ಮಾಂಗಕ್ಕೆ ಹೊಡೆದ ತಕ್ಷಣ ಆತನಿಗೆ ಹೃದಯಾಘಾತ ಆಗಿ ಹೃದಯಾಘಾತದಿಂದ ಸಾವು ಸಂಭವಿಸುತ್ತದೆ. ಅಂದ್ರೆ ವೈದ್ಯಕೀಯ ಪರೀಕ್ಷೆಗಳ ಪ್ರಕಾರ ಅದು ವೈದ್ಯಕೀಯ ಟರ್ಮ್ಸ್ ಅಂತ ಮೆಡಿಕಲ್ ಟರ್ಮ್ಸ್ ಅಂತ ಹೇಳ್ತಾರೆ, ಆ ಪ್ರಕಾರ ಹೃದಯಾಘಾತ ಆಗಿ ಸಾವು ಸಂಭವಿಸಬೇಕು. ಆ ರೀತಿಯ